ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಎರಡೂ ಪಕ್ಷಗಳು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಬಿಜೆಪಿ ನಾಯಕರು ಕೂಡ ದೊಡ್ಡ ಪ್ರತಿಷ್ಠೆಯಾಗಿ ಈ ಕ್ಷೇತ್ರವನ್ನ ತೆಗೆದುಕೊಂಡಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಸಾಕಷ್ಟು ಬಾರಿ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಜೊತೆ ವಿಜೇಂದ್ರ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಚುನಾವಣೆ ಅಂದಾಕ್ಷಣ ಒಂದಷ್ಟು ದುಡ್ಡಿನ ಹೊಳೆ ಹರಿಸಲೇಬೇಕು ಸರ್. ಇಲ್ಲಿ ಬಡವ ಮತ್ತೆ ಬಲ್ಲಿಗ ಅನ್ನೋ ಒಂದು ಇದು ಸ್ಪರ್ಧೆ ನಡೀತಾ ಇದೆ. ಸೊ ನಿಮ್ಮ ಅಭ್ಯರ್ಥಿ ಬಡತನದಿಂದನೇ ಬಂದಿದ್ದಾರೆ ಅನ್ನೋ ಒಂದು ಮಾತಿದೆ. ಸೊ ಇಲ್ಲಿ ಅವ್ರನ್ನ ಗೆಲ್ಸೋದಕ್ಕೆ ಎಷ್ಟು ಹರಸಾಹಸ ಪಡ್ಬೇಕಾಗಿದೆ ಸರ್? ನೋಡಿ, ನಾವೆಷ್ಟು ಹರಸಾಹಸ ಪಡ್ತಾ ಇದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಂದು ಸವಾಲಾಗಿ ಚುನಾವಣೆಯನ್ನ ಸ್ವೀಕಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಇದನ್ನ ಸವಾಲಾಗಿ ಒಂದು ಪ್ರತಿಷ್ಠೆಯಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ತೆಗೆದುಕೊಂಡಿದ್ದಾರೆ. ಇದರ ನಡುವೆ ಮತದಾರರು ಈ ನಾಲಾಯಕ್ ಕಾಂಗ್ರೆಸ್ ಪಕ್ಷವನ್ನ, ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಸಂಕಲ್ಪನ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ಹಣದ ಹೊಳೆ ಅಲ್ಲ, ಹಣದ ಸಮುದ್ರವನ್ನೇ ಚೆಲ್ಲುವಂತೆ ಕಾಣ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಹತಾಶರಾಗಿದ್ದಾರೆ. ಏನೇ ಹಣವನ್ನ ಚೆಲ್ಲಿದ್ರು ಸಹ ಏನು ಅವ್ರ ಅಪ್ಪನ ಮನೆ ದುಡ್ಡೇನು ತರೋದಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಮಾಡಿದ್ದಾರೆ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದನ್ನೇ ಖರ್ಚು ಮಾಡಿದ್ದಾರೆ, ಇದನ್ನೇ ಅಲ್ಲನ್ನೇ ಬಳಸೋಕೆ ಹೊರಟಿದ್ದಾರೆ. ಜನರಿಗೆಲ್ಲವೂ ಕೂಡ ಗೊತ್ತಿದೆ. ಇವತ್ತು ಜಾಗೃತರಾಗಿದ್ದಾರೆ, ನಮ್ಮನ್ನ ಬೆಂಬಲಿಸ್ತಾರೆ, ಬಿಜೆಪಿನ ಗೆಲ್ಲಿಸ್ತಾರೆ. ಸರ್, ನಮ್ಮ ಅಂದ್ರೆ ಬಿಜೆಪಿಗೆ ಒಂದು ಅಡ್ವಾಂಟೇಜ್ ಇದ್ದಿದ್ದೇನು ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಅವರು ಸಪೋರ್ಟ್ ಮಾಡಿಲ್ಲ ಕಾಂಗ್ರೆಸ್ನವರು ಅನ್ನೋದು. ಅವರು ಡಿವೈಡ್ ಆಗಿದ್ರು. ಆದ್ರೆ ಜಮೀರ್ ಅವರು ಬಂದಾದ್ಮೇಲೆ ಅವರ ಮನಸ್ಥಿತಿ ಸರಿ ಹೋಗುತ್ತೆ ಅನ್ನೋ ಒಂದು ಮಾತಿತ್ತು. ಸೊ ನಿನ್ನೆ ಜಮೀರ್ ಅವರು ಬಂದ್ಯ ಪುಟ್ಟ ಓದ್ಯ ಪುಟ್ಟ ಅನ್ನೋಂಗ್ ಆಗಿದೆ. ಸೊ ಇದು ಕೂಡ ಏನಾದ್ರು ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತಾ ಅಂತ? ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಯಾರು ದೇಶದ್ರೋಹಿಗಳಿದ್ದಾರೆ ಅವ್ರನ್ನ ಖಂಡಿತ ನಾವು ವಿರೋಧ ಮಾಡ್ತೇವೆ. ಇವತ್ತು ಅಬ್ದುಲ್ ಕಲಾಂ ಅಂತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಕುಳ್ಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಇದನ್ನ ಯಾರು ಕೂಡ ಮರ್ತಿಲ್ಲ. ಇವತ್ತು ಕೂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಜ್ ಭವನಕ್ಕೆ ಅನುದಾನನ ಕೊಟ್ಟರು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಕೇಳೂ ಇರಲಿಲ್ಲ. ಇದು ನಮ್ಮ ಬಿಜೆಪಿಯ ಒಂದು ಪ್ರಾಮಾಣಿಕತೆ ಏನಿದೆ ಅನ್ನೋದನ್ನ ತೋರಿಸ್ತದೆ. ಹಾಗಾಗಿ ಅಲ್ಪಸಂಖ್ಯಾತರನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜೀತದಾಳು ತರ ಏನು 50-60 ವರ್ಷ ದುಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಏನ್ ಪ್ರಯೋಜನ ಆಗಿದೆ? ಅಲ್ಪಸಂಖ್ಯಾತರ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವ್ರು ಏನಾದ್ರು ಯೋಜನೆ ಕೊಟ್ಟಿದ್ದಾರಾ? ಖಂಡಿತ ನೀಡಿಲ್ಲ. ಇವರು ನಮ್ಮನ್ನ ವೋಟ್ ಬ್ಯಾಂಕ್ ಆಗಷ್ಟೇ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಅಲ್ಪಸಂಖ್ಯಾತ ಕುಂತಲ್ಲಿ ನಿಂತಲ್ಲಿ ಮಾತನಾಡ್ತಾ ಇದ್ದಾರೆ. ಸರ್, ಅವರು ಪ್ರತಿ ಸಲ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಗಳು, ನಾವ್ ಇಷ್ಟು ವರ್ಷ ಎಲ್ರಿಗೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಸಕ್ಸಸ್ಫುಲಿ ಕೊಟ್ಟಿದೀವಿ ಅಂತ. ಅವರಲ್ಲಿ ಆ ಅಸ್ತ್ರ ದೊಡ್ಡದಾಗಿದೆ. ಬಿಜೆಪಿನಲ್ಲಿ ಯಾವ ಅಸ್ತ್ರ ಬಳಸ್ಕೊಂಡು ನಿಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀರಾ ಸರ್? ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ ಇವತ್ತೇನು ತನ್ನ ಗ್ಯಾರಂಟಿಗಳನ್ನ ಇವತ್ತು ಅಸ್ತ್ರ ಅಂತ ಅನ್ಕೊಂಡಿದೆ. ಅದರ ವಿರುದ್ಧ ಯಾವ ರೀತಿ ಬ್ರಹ್ಮಾಸ್ತ್ರವನ್ನ ನಾವು ಚಲಾವಣೆ ಮಾಡಬೇಕು ಈಗಾಗಲೇ ಮಾಡಾಗಿದೆ. ನಮ್ಮ ಬಾಣನ ಬಿಟ್ಟಾಗಿದೆ. ಖಂಡಿತ ಇವರ ಯಾವುದೇ ಒಂದು ತಂತ್ರ ಕುತಂತ್ರ ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಮತದಾರರು ಇವತ್ತು ಜಾಗೃತರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಏನು ಕೊಟ್ಟಿದ್ದೇವೆ, ಒಬ್ಬ ಶ್ರೀಮಂತರನ್ನ ಗೆಲ್ಸೋದ್ರ ಬದಲಾಗಿ ಒಬ್ಬ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಮತದಾರರಿಗಾಗಲೇ ನಿಶ್ಚಯ ಮಾಡಿದ್ದಾರೆ. ಹಾಗಾಗಿ ನಮ್ಗೇನೂ ಆತಂಕ ಇಲ್ಲ. ಇವತ್ತು ಕೂಡ ದಾವಣಗೆರೆನಲ್ಲಿ ರೋಡ್ ಶೋ ಮುಗಿಸ್ಕೊಂಡು ಬಾಗಲಕೋಟೆಗೆ ಹೋಗ್ತಾ ಇದ್ದೇನೆ. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ನಮ್ಮ ಕಾರ್ಯಕರ್ತರ ಪರಿಶ್ರಮದ ಬಗ್ಗೆ ನಮ್ಗೆ ತೃಪ್ತಿ ಇದೆ. ಅವರ ಒಂದು ಛಲ ಈಡೇರ್ತದೆ, ಅವರ ಸಂಕಲ್ಪ ಈಡೇರ್ತದೆ. ಮತದಾರರು ನಮ್ಗೆ ಆಶೀರ್ವಾದನ ಮಾಡ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಇರುವಂತದ್ದು ಸರ್ಕಾರದಲ್ಲಿ. ಸೊ ಕಾಂಗ್ರೆಸ್ ಆಡಳಿತ ಇರುವಂತದ್ದು ಸರ್ವೇ ಸಾಮಾನ್ಯ ಉಪಚುನಾವಣೆಗಳಲ್ಲಿ ಆಡಳಿತದಲ್ಲಿ ಇರುವಂತಹ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ. ಸೊ ಇಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಂತಹ ನಿರೀಕ್ಷೆ ಇದೆ. ಆದ್ರೆ ಸರ್ಕಾರವೇ ಆಡಳಿತದಲ್ಲಿರೋದ್ರಿಂದ 2.5 ವರ್ಷ ಬೇರೆ ಅಭ್ಯರ್ಥಿನ ಗೆಲ್ಸಿದ್ರೆ ಹೇಗೆ ಅನ್ನೋದು ಜನರ ಮನಸ್ಥಿತಿ ಕೂಡ ಇರುತ್ತೆ. ಸೊ ಅದನ್ನ ಹೇಗೆ ಬದಲಾವಣೆ ಮಾಡುವಂಥದ್ದು ಸರ್? ನಾನು ಪ್ರಾಮಾಣಿಕವಾಗಿ ಒಂದು ವಿಚಾರವನ್ನು ಹೇಳ್ತೇನೆ. ಆಡಳಿತದ ಪಕ್ಷದ ವಿರುದ್ಧ ಇಷ್ಟೊಂದು ಜನಾಕ್ರೋಶವನ್ನ ಇಷ್ಟು ಬೇಗ ಬರ್ತದೆ, ಒಂದು ಆಡಳಿತ ವಿರೋಧಿಯಲ್ಲೇ ಇಷ್ಟು ಬೇಗ ಸೃಷ್ಟಿ ಆಗ್ತದೆ ಅಂತೇಳಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಒಪ್ಕೊಳ್ತೇನೆ, ಉಪಚುನಾವಣೆ ಅಂತ ಹೇಳಿದ್ರೆ ಸಹಜವಾಗಿನೇ ಮತದಾರ ಒಲವು ಆಡಳಿತ ಪಕ್ಷದ ಪರವಾಗಿದೆ. ಅದು ಏನ್ ಕಟ್ಟಿ ಹಾಕಿದ್ದಾರೆ ಇವರು ಕಾಂಗ್ರೆಸ್ನವ್ರು? ಕಳೆದ 3 ವರ್ಷದಲ್ಲಿ ಯಾವ ಯೋಜನೆ ಕೊಟ್ಟಿದ್ದಾರೆ, ಏನ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ಇವತ್ತು ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಕಾಲೇಜಿಗೆ ಹೋಗ್ತಕ್ಕಂಥ, ಶಾಲೆಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಸ್ಗಳು ಸಿಗ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ.
ಇವತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಮಾತನಾಡ್ತಾರೆ. ಅದೇ ಮುಖ್ಯಮಂತ್ರಿಗಳು ಗೃಹಲಕ್ಷ್ಮಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತೇಳಿ ಹೆಂಡದಂಗಡಿ ಓಪನ್ ಮಾಡ್ಕೊಂಡು ಕೂತವ್ರು ಇಡೀ ರಾಜ್ಯದಲ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಕನಿಷ್ಠ ಅನ್ಸ್ಬೇಕಿತ್ತಲ್ಲ, ಬಡವರ ಮನೆಗೆ 2,000 ರೂಪಾಯಿ ಕೊಡ್ಬೇಕಾದ್ರೆ 10,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಹೆಂಡವನ ಅಬ್ಕಾರಿ ಇಲಾಖೆಯಿಂದ ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಇರ್ಬೇಕಿತ್ತಲ್ಲ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಇವೆಲ್ಲವೂ ಕೂಡ ಜನ ನೋಡಿದ್ದಾರೆ, ಈ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ. ಯಾವುದೇ ನಮಗೆ ಅನುಮಾನಗಳಿಲ್ಲ. ಖಂಡಿತ ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅದೇ ರೀತಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಇಬ್ರು ಕೂಡ ಗೆಲ್ತಾರೆ. ಸರ್, ಕೊನೆಯದಾಗಿ HDK ಅವರು ಕೂಡ ಬಂದು ಇಲ್ಲಿ ಪ್ರಚಾರ ಮಾಡಿ ಹೋಗಿದ್ದಾರೆ. ಸೊ ನಿಮ್ಗೆ ಅಂದ್ರೆ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮೈತ್ರಿ ಹೇಗೆ ವರ್ಕ್ ಆಗುತ್ತೆ ಸರ್? ಇಲ್ಲ, ಖಂಡಿತ ನಾನು ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸೋಕೆ ಇಚ್ಛಪಡ್ತೇನೆ. ಅದೇ ರೀತಿ ನಮ್ಮ ಶಿವಶಂಕರ್ ಅವರು JDS ಪಕ್ಷದ ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಈ ಚುನಾವಣೆಯನ್ನು ಅವರು ಕೂಡ ಒಂದು ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಹಳ್ಳಿಗೆ ಅವರು ಕೂಡ ತೆರಳುತ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಇವೆಲ್ಲವೂ ಕೂಡ ಕೈ ಹಿಡಿತದೆ. ನಮ್ಗೆ ಜನ ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ವಿಜೇಂದ್ರ ಸರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಚಿ ನ್ಯೂಸ್, ದಾವಣಗೆರೆ.